ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಳೆ ಅಭಿನಂದನಾ ಸಮಾರಂಭ. ರಂಜತಲ್ ಸಿದ್ಧಿವಿನಾಯಕನ 224ನೇ ಜಯಂತ್ಯುತ್ಸವ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ಬೀದರ್ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜೆ ಗುರುಬಸವ ಪಟ್ಟದೇವರು, ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಆಡಳಿತ ಮಂಡಳಿ ಸದಸ್ಯರಾದ ರಜನೀಶ್ ವಾಲಿ ಅವರು ರಿಬ್ಬಿನ್ ಕತ್ತರಿಸುವ ಮೂಲಕ ನೂತನ ಅಧ್ಯಯನ ಕೇಂದ್ರದ ಉದ್ಘಾಟನೆ ನೆರವೇರಿಸಿದರು. ಗುರುಬಸವ ಪಟ್ಟದೇವರು ಮಾತನಾಡಿ, ಇಂತಹ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಸೂಕ್ತ ವ್ಯಕ್ತಿಗೆ ಚನ್ನಶೆಟ್ಟಿ ಅವರು ಆರಿಸಿ ಜವಾಬ್ದಾರಿ ನೀಡಿದ್ದು, ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಶೈಕ್ಷಣಿಕ ಅಭಿವೃದ್ಧಿಗೆ ಸದಾ ಮುಂಚೂಣಿಯಲ್ಲಿರುತ್ತಾರೆ. ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಧ್ಯಯನ ಕೇಂದ್ರ ಮುಖ್ಯವಾಗಿದ್ದು, ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು. ಡಾಕ್ಟರ್ ಅಬ್ದುಲ್ ಖದೀರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಅವರು ಮಾತನಾಡಿ, ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದೆ. ಹತ್ತಿರದಲ್ಲಿ ಹಾಸ್ಟೆಲ್ಗಳಿವೆ, ಬಸ್ ಸ್ಟ್ಯಾಂಡ್ ಇದೆ. ಹಾಗಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಹಾಸ್ಟೆಲ್ ವಿದ್ಯಾರ್ಥಿಗಳು ಮುಕ್ತವಾಗಿ ಇದರ ಸದ್ಬಳಕೆ ಪಡೆದುಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ, ಡಾಕ್ಟರ್ ರಜನೀಶ್ ವಾಲಿ, ವಿಕಾಸ್ ಅಕಾಡೆಮಿ ಸಂಚಾಲಕರಾದ ರೇವಣ್ ಸಿದ್ದಪ್ಪ ಜಾಲದೆ, ಬಸವ ಕಲ್ಯಾಣ ಹಾಗೂ ಹುಲ್ಸೂರು ತಹಶೀಲ್ದಾರರು ಭಾಗಿಯಾಗಿದ್ದರು. ಹಾಗೆಯೇ ಈ ಕಾರ್ಯಕ್ರಮದ ಆಶಯ ನುಡಿಗಳನ್ನು ನೀಡಿರತಕ್ಕಂಥ ಶಾಹೀನ್ ಶಿಕ್ಷಣ ಸಂಸ್ಥೆಯ ಧನ್ಯವಾದಗಳು. ಮುಖ್ಯ ಅತಿಥಿ ಶ್ರೀ ಶಿವಾನಂದ ಮೈತ್ರಿ, ಹುಣಸೂರಿನ ಸ್ಟಡಿ ಸರ್ಕಲ್. ನಮ್ಮ ರಾಜ್ಯದಾಗೆ ಅಷ್ಟು ಬೆಳಿಲಿಕ್ಕೆ ಅಧ್ಯಯನ ಕೇಂದ್ರನೇ ಬಹಳ ಎಲ್ಲಕ್ಕಿಂತ ಅದೇ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳವಣಿಗೆ ಅಧ್ಯಯನ ಕೇಂದ್ರನೇ ಮುಖ್ಯ ಆಗ್ಯದ. ಅದು ಕನ್ನಡ ಭವನದಲ್ಲಿ ಈ ರೀತಿ ಆಗಿದ್ದು ಮತ್ತು ಖದೀರವ್ರು ಏನು ಇವೆಲ್ಲ ನಾನು ಮೊದಲನೇ ಸರ್ತಿನೇ ನೋಡ್ಲತ್ತೀನಿ. ಇಷ್ಟು ಚಲೋ ಭಾಳ ಅಂದ್ರೆ ಭಾಳ ಅದು ನೋಡಿದ್ರೆ ಅನಿಸ್ಲತ್ತದ ನಾವು ಇಲ್ಲೇ ಕುಂತು ಓದ್ಬೇಕನ್ಸಲ್ಲ, ಅಷ್ಟು ಚಲೋ. ಅವೆಲ್ಲ ಟೇಬಲ್ಗಳು ಭಾಳ ಕಡಿಮೆ ಇದರಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಪುಸ್ತಕ ನೋಟು ಇಡ್ಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಅದು ದಾಸೋಹ ಮಾಡಿ ಇಲ್ಲಿ ಏನು ಮಕ್ಕಳಿಗೆ ಓದ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಸಲ ತುಂಬ ಅಭಿನಂದನೆಗಳು. ಎಲ್ಲರಿಗೂ ಶರಣಾರ್ಥಿ. ದಿವಸ ಉಡುಪಿಯಿಂದ ಬಂದಿದ್ದೇನೆ. ಅಕ್ಬರ್ ಅಲಿ ಉಡುಪಿ ಅಂತ ನನ್ನ ಹೆಸರು. ನಾನು ಜಮಾತೆ ಇಸ್ಲಾಮಿ ರಾಜ್ಯ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸುರೇಶ್ ಅವರು ಮತ್ತು ನಮ್ಮ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಖದೀರ್ ಅವರು ಸೇರಿಕೊಂಡು ಬೀದರ್ದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಅಕ್ಷರ ಜ್ಞಾನವನ್ನು ಪಸರಿಸುವಂತಹ ಒಂದು ಅಭಿಯಾನ ಇದು. ಇಲ್ಲಿ ಬರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಸಾಹಿತ್ಯಗಳನ್ನು ಇಲ್ಲಿ ಅವರು ದಾನದ ರೂಪದಲ್ಲಿ ಇಟ್ಟಿದ್ದಾರೆ. ಅದನ್ನು ಇಟ್ಕೊಂಡು ಅಕ್ಷರ ಜ್ಞಾನವನ್ನು ಅವರು ತಿಳಿಬೇಕು, ಜ್ಞಾನವನ್ನು ಅವರು ಹೆಚ್ಚಿಸಿಕೊಳ್ಬೇಕು. ಈ ಪುಸ್ತಕ ಸಮೂಹದ ಇಲ್ಲಿಯ ಒಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಧಾರ್ಮಿಕ ಸಾಹಿತ್ಯಗಳು ಕೂಡ ಇದೆ, ಸಾಮಾಜಿಕ ಸಾಹಿತ್ಯಗಳು ಕೂಡ ಇದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯಗಳು ಕೂಡ ಇವೆ. ಇದರಿಂದ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ಮತ್ತು ನಮ್ಮ ಓದುಗ ವೃಂದಕ್ಕೆ ತುಂಬ ಒಳ್ಳೆಯ ಒಂದು ನಾಲೆಜ್ ಹೇಳುವಂಥದ್ದು ಇಲ್ಲಿಂದ ಅವರಿಗೆ ಸಿಗ್ತದೆ. ಇದು ಮುಂದುವರಿಬೇಕು. ಮತ್ತು ನಮ್ಮ ಅಧ್ಯಕ್ಷರ ಅಭಿಪ್ರಾಯ ಏನು ಅಂದರೆ, ಯಾರೆಲ್ಲ ತಮ್ಮ ಸಾಹಿತ್ಯಗಳನ್ನು ಓದಿ ಮುಗಿಸಿದ್ದಾರೆ, ಆ ಮುಗಿಸಿದಂಥ ಸಾಹಿತ್ಯಗಳನ್ನು ಅವರ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಪ್ರಸಾರ ಆಗೋದಿಲ್ಲ, ಬದಲಾಗಿ ಎಲ್ಲಿಗೆ ಕೊಟ್ಟರೆ ಅದು ಪ್ರಸಾರ ಆಗ್ತದೆ. ಅಂದರೆ ಅದಕ್ಕೊಂದು ರೀತಿ ಜೀವಂತಿಕೆ ಬರ್ತದೆ.
ನಾವು ಕಬಾಟಿನಲ್ಲಿಟ್ಟಂತಹ ಸಾಹಿತ್ಯಕ್ಕೆ ಜೀವಂತಿಕೆ ಇಲ್ಲ. ಇಲ್ಲಿ ಓದಲಿಕ್ಕೆ ನಾವು ಕೊಟ್ಟರೆ ಅದರಿಂದ ಜೀವಂತಿಕೆ ಅದಕ್ಕೆ ಬರ್ತದೆ. ಜೀವಂತಿಕೆ ಕೆಲಸ ಮಾಡಬೇಕಂತ ಹೇಳಿ ಕೂಡ ಅವರು ಕೇಳ್ಕೊಂಡಿದ್ದಾರೆ. ನಾವು ಅದನ್ನು ಕೂಡ ಬೆಂಬಲಿಸ್ತೇವೆ. ಮತ್ತು ನಮ್ಮ ಕಡೆಯಿಂದಲೂ ಕೂಡ ಸಾಹಿತ್ಯವನ್ನು ಅವರಿಗೆ ಕೊಡುವಂಥ ವಿಷಯವನ್ನು ನಾನು ಅವರಿಗೆ ಹೇಳಿದ್ದೇನೆ. ಸೊ ನಮ್ಮ ಕಡೆಯಿಂದಲೂ ಕೆಲವು ಧಾರ್ಮಿಕ ಸಾಹಿತ್ಯಗಳನ್ನು ನಾವು ಅವರಿಗೆ ಕೊಡುವವರಿದ್ದೇವೆ. ಈ ಕೆಲಸ ಮುಂದುವರಿದು ನಮಗೆ ಅಲ್ಲಿಂದ ಅವರು ಕೊಡುಗೈ ದಾನಿಗಳು ಸಾಹಿತ್ಯ ಶಿಕ್ಷಣ ಸಂಸ್ಥೆ. ಸೊ ಇದಕ್ಕೂ ಕೂಡ ಅವರು ಕೊಟ್ಟಿದ್ದಾರೆ. ಅವರು ಇಂತಹ ಸೇವೆಗಳನ್ನು ಇನ್ನೂ ಕೂಡ ಮುಂದುವರಿಸಲಿ. ಅಲ್ಲಾನು ಅವರಿಗೆ ಇನ್ನಷ್ಟು ಕೊಡುವಂತಹ ಸೌಭಾಗ್ಯವನ್ನು ದಯಪಾಲಿಸಲಿ. ಮತ್ತು ಎಲ್ಲರೂ ಕೂಡ ಮುಂದೆ ಬರಬೇಕು ಈ ಕೆಲಸಕ್ಕೆ. ದುಡ್ಡಿದ್ದವರು ಮುಂದೆ ಬಂದರೆ ಇಂತಹ ಕೆಲಸ ಎಲ್ಲ ದೊಡ್ಡದಲ್ಲ. ಸಮಾಜ ಸುಧಾರಣೆ ಇಂತಹ ಸಾಹಿತ್ಯಗಳ ಮೂಲಕ ಆಗುವಂಥದ್ದು. ಶಿಕ್ಷಣದಿಂದ ಸಾಹಿತ್ಯದ ಸುಧಾರಣೆ, ನಮ್ಮ ಸಮಾಜದ ಸುಧಾರಣೆ ಆಗ್ತದೆ. ಸಾಹಿತ್ಯಗಳಿಗೆ ಶಕ್ತಿ ಇದೆ. ಒಳ್ಳೆಯ ಸಾಹಿತ್ಯಗಳು ಈ ಸಮಾಜದ ಸುಧಾರಣೆಗೆ ಬೆನ್ನೆಲುಬಾಗಿ ನಿಲ್ತದೆ ಹೇಳುವಂತಹ ಆಶಾವಾದಿಗಳು ಎಲ್ಲರಿಗೂ ಒಳ್ಳೆಯದು. ಆತ್ಮೀಯ ಬಾಂಧವರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಭವನದಲ್ಲಿ ಇವತ್ತು ಹೊಸದಾಗಿ ಒಂದು ಈ ಸ್ಪರ್ಧಾತ್ಮಕ ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅಧ್ಯಯನ ಕೇಂದ್ರವನ್ನು ಇವತ್ತು ಆರಂಭ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ಶಾಹೀನ್ ಶಿಕ್ಷಣ ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷ ಅಂತ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಅಧ್ಯಯನ ಕೇಂದ್ರ ಮಾಡುವಂಥ ಕನಸು ಬಹುದಿನಗಳಿಂದ ನಮ್ಮದಾಗಿತ್ತು. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ನಮಗೆ ಆಗಿತ್ತು. ಈ ಸಂದರ್ಭದಲ್ಲಿ ಖದೀರ್ ಸರ್ ಅವರು ಬಂದು ಇಲ್ಲಿರುವಂಥ ಎಲ್ಲ ಟೇಬಲ್ಸ್ಗಳನ್ನು ಕೊಡೋದ್ರ ಮೂಲಕ ಇವತ್ತು ಕನ್ನಡ ಭವನಕ್ಕೆ ಬಹಳಷ್ಟು ಸಹಕಾರಗಳನ್ನು ನೀಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬೀದರ್ ಜಿಲ್ಲೆಯಲ್ಲಿ ಒಂದಿಷ್ಟು ಅಕ್ಷರ ಸಂಸ್ಕೃತಿಯನ್ನು ಬಿತ್ತಬೇಕು ಅನ್ನೋ ಉದ್ದೇಶದಿಂದ ಇಲ್ಲೊಂದು ಉತ್ತಮವಾದ ಗ್ರಂಥಾಲಯ ಮಾಡಬೇಕಂತೇಳಿ ಒಂದು ದೊಡ್ಡ ಆಸೆ ನಮ್ಮದಾಗಿದೆ. ನಾನು ಈ ಸಂದರ್ಭದಲ್ಲಿ ಮೊದಲೇ ನಾನು ಬೀದರ್ ಜಿಲ್ಲೆಯ ಎಲ್ಲ ಕವಿ ಸಾಹಿತಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ. ಮತ್ತೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ. ತಮ್ಮಲ್ಲಿರುವಂಥ ತಾವೇ ಬರೆದಿರುವಂಥ ಎಷ್ಟೇ ಪುಸ್ತಕಗಳಿದ್ದರೂ ದಯವಿಟ್ಟು ನಮ್ಮ ಗ್ರಂಥಾಲಯಕ್ಕೆ ದಯವಿಟ್ಟು ತಾವು ನೀಡಬೇಕು. ಅದ್ರ ಜೊತೆಗೇ ಬೇರೆ ಬೇರೆ ಸಂಬಂಧಪಟ್ಟಂಥದ್ದು ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಮತ್ತು ಸ್ಪರ್ಧಾತ್ಮಕ ಇರಬೇಕು, ಯಾವುದೇ ಪುಸ್ತಕಗಳು ಒಂದು ವೇಳೆ ತಮ್ಮ ಹತ್ರ ಓದಿ ಮುಗಿಸಿದ್ದೆ ಆದರೆ ದಯವಿಟ್ಟು ಅವು ನಮಗೆ ವಾಪಸ್ ಕೊಡ್ರಿ ಅಂತಕ್ಕಂಥ ಮನವಿ ನಮ್ಮದಾಗಿದೆ. ಯಾಕಂದರೆ ಬೇರೆ ಬೇರೆ ಗ್ರಾಮಗಳಿಂದ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ. ಓದುವಂಥ ಪರಿಸರ ಬೀದರಲ್ಲಿ ಭಾಳ ಸಲ ಇಲ್ಲ. ಬಸ್ ಸ್ಟ್ಯಾಂಡಲ್ಲೋ ಯಾವುದೋ ಕೋಟೆಯಲ್ಲೋ ಅಲ್ಲಿ ಕುಂತು ಓದ್ಕೊಳ್ಳೋಂಥ ಅನೇಕ ವಿದ್ಯಾರ್ಥಿಗಳನ್ನ ನೋಡಿದ್ದೀವಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಕನ್ನಡ ಭವನದಲ್ಲಿ ಇಂಥ ಒಂದು ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡಿದ್ದೀವಿ. ಇದರ ಸದುಪಯೋಗವನ್ನು ಬೀದರ್ ಜಿಲ್ಲೆಯ ಸಮಸ್ತ ಜನರು ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೀವಿ. ಅನೇಕ ಜನ ಗಣ್ಯರು ಭಾಗವಹಿಸಿದ್ರು. ಇಲ್ಲೇ ಪಕ್ಕದಲ್ಲಿ ಅನೇಕ ಹಾಸ್ಟೆಲ್ಸ್ಗಳಿದಾವೆ. ಭಾಳ ಜನ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ಕೇಳ್ತಾ ಇದ್ರು, ಅಂದರೆ ಹೆಚ್ಚು ಜನ ಒಂದೇ ರೂಮ್ನಲ್ಲಿ ಉಳಿಯೋ ಸಲುವಾಗಿ ಓದುವಂಥ ವಾತಾವರಣ ಅಲ್ಲಿಲ್ಲ, ಅದಕ್ಕೆ ಓದೋಕ್ಕೋಸ್ಕರ ಆಗ್ತಾ ಇಲ್ಲ ಅಂತೇಳಿ. ಹೀಗಾಗಿ ಆ ಮಕ್ಕಳಿಗೂ ಅನುಕೂಲ ಆಗಲಿ ಅನ್ನೋ ದಿಶೆಯಿಂದ ಇದನ್ನು ಹೊಸ ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡಿದ್ವಿ. ನಿಜವಾಗ್ಲೂ ಭಾಳ ಸಂತಸ ಆಗಿದೆ. ನಾನು ಜಿಲ್ಲೆಯ ಕನ್ನಡಾಭಿಮಾನಿಗಳಿಗೂ ಮತ್ತು ಸಾಹಿತಿಗಳಲ್ಲೂ ಸಹ ಮನವಿಯನ್ನು ಮಾಡ್ಕೊತೇವೆ. ಬರೀ ಸಾಹಿತಿಗಳು ಇದು ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಸಾಹಿತಿಗಳು ಅವರಿಗೆ ಬಿಡುವಿದ್ದ ಸಮಯದಲ್ಲಿ ಬಂದು ಇಲ್ಲಿ ನಾವು ಓದ್ಕೊಳ್ಳುವಂಥ ಒಂದು ಅವಕಾಶ ಇಲ್ಲಿದೆ ಅಂತಕ್ಕಂಥ ಮಾತನಾಡ್ತೀನಿ. ಧನ್ಯವಾದಗಳು ಸರ್. ಇಲ್ಲಿ ಹೋಲಕ್ ಬರ್ಲಕ್ಕ ಭಾಳ ದೂರಿಂದ ಇತ್ತೀಚೆಗೆ ಎಲ್ಲರಲ್ಲಿ ಬೈಕ್ ಇದೆ. ಬಸ್ ಸ್ಟ್ಯಾಂಡ್ ನಮಗೆ ಭಾಳ ಸಮೀಪ ಇದೆ. ಇಲ್ಲಿಂದ ಒಂದು 5 ನಿಮಿಷ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಬರುವ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಒಂದು ಹೆಚ್ಚಿಗೆ ಐತಂದ್ರೆ ಸುಮಾರು ಜನ ಇದ್ರ ಜೊತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಅನೇಕ ವಿದ್ಯಾರ್ಥಿಗಳು ಬೀದರ್ನಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪರೀಕ್ಷೆ ಸಮಯದಲ್ಲಿ ಉಳಿದಂಥ ಸಮಯದಲ್ಲಿ ಅವ್ರಿಗೆ ವಸತಿಗೂ ಇಲ್ಲಿ ತೊಂದರೆ ಆಗ್ತಾ ಇದೆ. ಹೀಗಾಗಿ ಬರುವ ದಿನಗಳಲ್ಲಿ ಮೊನ್ನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಈ ಬಡ ಮತ್ತು ಮಾಧ್ಯಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಒಂದು ವೇಳೆ ಕುಟುಂಬಸ್ಥರಾಗಿದ್ದರೆ ಆ ಮಕ್ಕಳಿಗೆ ಇಲ್ಲಿ ಉಳಿಯುವಂಥ ಒಂದಿಷ್ಟು ಜನರಿಗೆ ವಸತಿ ವ್ಯವಸ್ಥೆ ಕೂಡ ನಾವು ಮಾಡುವಂಥ ಒಂದು ಯೋಚನೆ ಇದೆ. ಅಂಥ ಸಂದರ್ಭ ಒಂದು ವೇಳೆ ಮಕ್ಕಳ ಸಂಖ್ಯೆ ಹೆಚ್ಚಿಗಾಗಿದ್ದರೆ ಒಂದಿಷ್ಟು ಆಟೋಗಳ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡ್ಬೋದು. ಬರುವ ದಿನಗಳಲ್ಲಿ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಹೆಚ್ಚಿಗೆ ಆದ ತಕ್ಷಣ ಇಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಸಾಹಿತ್ಯ ಪರಿಷತ್ ಮಾಡ್ತೀವಿ. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅಭಿನಂದನಾ ಸಮಿತಿ ವತಿಯಿಂದ ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ವೇದಿಕೆ ಕಾರ್ಯಕ್ರಮದ ಪೂರ್ವದಲ್ಲಿ ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದವರೆಗೆ ಅಲಂಕೃತ ಸಾರೋಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ದಂಪತಿಗಳ ಭವ್ಯ ಮೆರವಣಿಗೆ ಜರುಗಿತು. ಅಭಿನಂದನೆ ಸ್ವೀಕರಿಸಿದ ಮಾತನಾಡಿದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಒಂದು ಕಾಲದಲ್ಲಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಜನಪದ ಸಾಹಿತ್ಯದ ಪ್ರಚಾರ ಕಡಿಮೆ ಇತ್ತು. ಹೀಗಾಗಿ ಕರ್ನಾಟಕ ಜನಪದ ಪರಿಷತ್ತಿನ ಮೂಲಕ ಜಿಲ್ಲೆಯ ಸಾವಿರಾರು ಕಲಾವಿದರನ್ನು ಗುರುತಿಸಿ ಅವರಿಗೆ ವೇದಿಕೆ ಒದಗಿಸಿ ಎಲ್ಲರ ಸಹಕಾರದಿಂದ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂವರ್ಧನೆಗಾಗಿ ಶ್ರಮಿಸಲಾಗುತ್ತಿದೆ. ಗಡಿಭಾಗದ ಬೀದರ್ ಹಾಗೂ ತೆಲಂಗಾಣದ ಕೆಲವು ಗ್ರಾಮಗಳಲ್ಲಿ, ಉತ್ತರ ಭಾರತದ ಪಂಜಾಬ್, ಹರಿಯಾಣ, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಅಸ್ಸಾಂ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯದ ಕಲಾವಿದರಿಗೆ ಬೀದರ್ ಜಿಲ್ಲೆಗೆ ಕರೆಸಿ ಉತ್ಸವ ಮಾಡಲಾಗಿದೆ. ಹಲವು ಸೌಲಭ್ಯಗಳ ಬಗ್ಗೆ ನಮ್ಮ ಭಾಗದ ಜನರಿಗೆ, ಕಲಾವಿದರಿಗೆ ಗೊತ್ತಿಲ್ಲ. ಅಂತಹ ಕೇಂದ್ರ ಸರ್ಕಾರ ಸೌಲಭ್ಯ ಜಿಲ್ಲೆಗೆ ತಂದು ಒದಗಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಖಂಡ್ರೆ, ಭಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದೇವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.
ನಮ್ಮ ಚಾಪುರಿನ ಬೌದ್ಧ ಟ್ರಸ್ಟ್ ವತಿಯಿಂದ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ತಂಡದವರು ಉಪಾಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಓಕೆ ಸರ್. ಸನ್ಮಾನ್ಯ ನಮ್ಮ ಸತ್ಯಮೂರ್ತಿಯವರು ಹಾಗೂ ತಂಡ ನಾಯಕರಾಗಿರ್ತಕ್ಕಂಥ ಶಬರಿ ಅಂಕಣಿಯವರು ಜೊತೆಗೆ ನಮ್ಮ ಕರ್ನಾಟಕ ನಿರ್ದೇಶಕರಾಗಿರ್ತಕ್ಕಂಥ ಸೇವಾ ಸಮಿತಿ ವತಿಯಿಂದ ಓಂ ಪ್ರಕಾಶ್ ಪಂಜಾರಿ ಅವರು ರವಿದಾಸ್ ಕಾಂಬಳೆಯವರು, ಸಂಗೀತಾ ಕಾಂಬಳೆಯವರು, ಜೊತೆಗೆ ನಮ್ಮ ರತ್ನದ ಅಂಕಲೆಯವರು, ದೇವದಾಸ್ ತಿಳ್ಕೊಳ್ಳೋರು ವೇದಿಕೆಗಳು ಮನೆಯದಾಗಿ ಸನ್ಮಾನಿ ಆತ್ಮೀಯ ಬಂಧುಗಳೇ, ನಮಗೆಲ್ಲ ಗೊತ್ತಿರುವ ಹಾಗೆ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು 20 ವರ್ಷಗಳಿಂದ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಅನೇಕ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಡಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ತಾವು ಹಮ್ಮಿಕೊಳ್ಳುತ್ತಾ ಬಂದಿರುತ್ತೇವೆ. ಆ ಒಂದು ನಿಟ್ಟಿನಲ್ಲಿ 2016ರಿಂದ ನನಗೆ ರಾಷ್ಟ್ರೀಯ ಬುಡಕಟ್ಟು ಕಲಾ ಪರಿಷತ್ತಿನ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಕ ಆದ ನಂತರ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೆ, ದಿಲ್ಲಿಯಿಂದ ಹಳ್ಳಿವರೆಗೆ ನಮ್ಮ ಗಡಿ ಭಾಗದ ಕಲಾವಿದರಿಗೆ ನಾವು ಕೊಂಡೊಯ್ದು ನಮ್ಮ ಗಡಿ ಜಿಲ್ಲೆಯ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕೀರ್ತಿಯನ್ನು ರಾಷ್ಟ್ರಮಟ್ಟದಲ್ಲಿ ನಾವು ಪ್ರಸಾರ ಮಾಡಿರುವ ನಿಮಿತ್ತ ಎಲ್ಲ ಜಿಲ್ಲೆಯ ಸಾಹಿತಿಗಳ ಹಾಗೂ ಕಲಾವಿದರ ಒಂದು ಕೃಪಾ ಆಶೀರ್ವಾದದಿಂದ 1 ತಿಂಗಳ ಕೆಳಗೆ ಗ್ವಾಲಿಯರ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನದಲ್ಲಿ ನಮ್ಮ ರಾಷ್ಟ್ರೀಯ ಸಭೆಯೊಂದಿರುತ್ತು. ಆ ಒಂದು ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಎಲ್ಲ ಪದಾಧಿಕಾರಿಗಳು ನನಗೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿರುವ ಪ್ರಯುಕ್ತ ಎಂದು ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಜಾನಪದ ಪರಿಷತ್ತಿನ ಜೊತೆಗೆ ಕರ್ನಾಟಕ ಸಾಹಿತ್ಯ ಸಂಘದ ಜೊತೆಗೆ ಜಿಲ್ಲೆಯ ಎಲ್ಲ ಸಾಹಿತ್ಯ ಕಲಾ ಬಳಗ ಸದಸ್ಯರು, ಆಯೋಜನಾ ಸಮಿತಿ ಸದಸ್ಯರು ನನಗೆ ಅದ್ಧೂರಿಯಾಗಿ ಭವ್ಯ ಮೆರವಣಿಗೆ ಮೂಲಕ ಈ ಒಂದು ಸಾಹಿತ್ಯ ಸಂಘದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜಿಲ್ಲೆಯ ಎಲ್ಲ ಕಲಾವಿದರಿಗೂ, ಮಾಧ್ಯಮದ ಮಿತ್ರರಿಗೂ, ಆಯೋಜನಾ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ವೈಯಕ್ತಿಕ ಪರವಾಗಿ ಜೊತೆಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಹೇಳುತ್ತಾ, ಮುಂಬರುವ ದಿನಗಳಲ್ಲಿ ಈ ಒಂದು ಕಲಾ ಪರಿಷತ್ತಿನ ಮೂಲಕ ಅಂತಾರಾಷ್ಟ್ರೀಯ ಜಾನಪದ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ನಮ್ಮ ಗಡಿ ಬೀದರ್ ಜಿಲ್ಲೆಯ ಕೀರ್ತಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಾವು ಕೊಂಡೊಯ್ಯಲಿಕ್ಕೆ ಇದೊಂದು ಪರಿಷತ್ತು ಕೆಲಸ ಮಾಡ್ತದೆ ಅನ್ನುವ ಮಾತುಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಗಡಿ ಬೀದರ್ ಜಿಲ್ಲೆಯ ನನ್ನ ಎಲ್ಲ ಬಂಧು ಮಿತ್ರರಿಗೂ, ಹಿತೈಷಿಗಳಿಗೂ, ಸಾಹಿತ್ಯ ಆಸಕ್ತರಿಗೂ, ಕಲಾವಿದರಿಗೂ ಮತ್ತೊಮ್ಮೆ ಒಂದೊಮ್ಮೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಬೀದನಗರದಿಂದ ಕೇವಲ 20 ಕಿಲೋಮೀಟರ್ ದೂರವಿರುವ ದಕ್ಷಿಣ ಭಾರತದ ಸುಪ್ರಸಿದ್ಧ ದೇವಾಲಯದ ರಂಜತಲ್ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ. ರಂಜತಲ್ ವಿನಾಯಕ ಉದ್ಭವ ಮೂರ್ತಿಯಾಗಿದ್ದು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿಭಾಗದ ಜನರ ಇಷ್ಟಾರ್ಥಗಳನ್ನು ಕರುಣಿಸುವ ಇಷ್ಟದ ದೈವವಾಗಿದೆ. ಶ್ರೀ ಸಿದ್ಧಿವಿನಾಯಕನ ದೇವಸ್ಥಾನ ಸ್ಥಾಪನೆಯಾಗಿ 224 ವರ್ಷಗಳಾದ ಕಾರಣ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಜನವರಿ 1ರಿಂದ 3 ದಿನಗಳ ಕಾಲ ಗಣಪತಿ ಹವನ, ಶತಚಂಡಿ ಹವನ, ಪೂರ್ಣಾಹುತಿ ಹಾಗೂ ಮಹಾಪ್ರಸಾದ ಮತ್ತು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಹಮ್ಮಿಕೊಳ್ಳಲಾಯಿತು. ಪ್ರತಿನಿತ್ಯ ನೂರಾರು ಜನ ಭಕ್ತಾದಿಗಳು ಗಣಪತಿ ಹವನ, ಶತಚಂಡಿ ಹವನದಲ್ಲಿ ಭಾಗಿಯಾಗಿದ್ದರು ಹಾಗೂ ಈ 3 ದಿನಗಳ ಕಾರ್ಯಕ್ರಮದಲ್ಲಿ 30,000ಕ್ಕೂ ಹೆಚ್ಚು ಜನ ಗಣೇಶನ ದರ್ಶನ ಪಡೆದು ಮಹಾಪ್ರಸಾದವನ್ನು ಸೇವಿಸಿದರು. నడవండి సార్, దర్శనం చేసుకోండి. నడవండి నడవండి. అటు కాదు, అటు నుంచి అటే, అటు నుంచి వాళ్ళు వస్తున్నారు, మళ్ళీ మీరు మళ్ళీ డిస్టర్బ్ అవుతుంది. అట్లా నడవండి.
ಆಚೆ ಮಾಡೋರು ಮಂದಿ ಹೆಂಗ್ ಹೋಗ್ಬೇಕು ದರ್ಶನ ಮಾಡ್ಕೊಂಡು ನಡಿಬೇಕು ಅಂತ ದರ್ಶನ చేసుకొని నడవండి పుట్ట ఇట్లా నిలబడితే ఎట్లా ಗೋಪಾಲ್ నడవాలి సార్ నడవాలి गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यगणक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
गीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि HMPV ಹೊಸ ವೈರಸ್ ಅಲ್ಲ, ಇದು ಅಸ್ತಿತ್ವದಲ್ಲಿರುವ ವೈರಸ್ ಆಗಿದೆ. ಆತಂಕ ಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೋಮವಾರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಗುವೊಂದರಲ್ಲಿ HMPV ಸೋಂಕು ಪತ್ತೆಯಾಗಿರುವ ವರದಿ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತದಲ್ಲಿ ಇದು ಮೊದಲ ಪ್ರಕರಣ ಎಂದು ಹೇಳಲಾಗುತ್ತಿದೆ. ಆದರೆ ಇದು ನಿಜವಲ್ಲ. HMPV ಹೊಸ ವೈರಸ್ ಅಲ್ಲ, ಅಸ್ತಿತ್ವದಲ್ಲಿರುವ ವೈರಸ್. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಈ ವೈರಸ್ ನಿಂದ ಉಸಿರಾಟದ ತೊಂದರೆ ಸಮಸ್ಯೆ ಸಾಧ್ಯತೆ ಇದೆ. ಈ ವೈರಸ್ ಕಡಿಮೆ ಇಮ್ಯುನಿಟಿ ಹೊಂದಿರುವ ಮಕ್ಕಳಿಗೆ ಬರುತ್ತೆ. ಮಗುವಿಗೆ ಟ್ರಾವೆಲ್ ಹಿಸ್ಟರಿ ಇಲ್ಲ. ಮಗು ಹಾಗೂ ಪೋಷಕರು ಸ್ಥಳೀಯರಾಗಿದ್ದಾರೆ. ಇಲ್ಲಿ ಕಂಡು ಬಂದಿರುವ ವೈರಸ್ಗೂ ಚೀನಾ ವೇರಿಯಂಟ್ಗೂ ಸಂಬಂಧವಿಲ್ಲ. ಇದರ ಬಗ್ಗೆ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಪ್ರಸ್ತುತ ಮಗುವಿಗೆ ಯಾವುದೇ ಸಮಸ್ಯೆ ಇಲ್ಲ. ಸ್ಯಾಂಪಲ್ ಅನ್ನು ಪುಣೆ ಲ್ಯಾಬ್ಗೆ ಕಳುಹಿಸುತ್ತೇವೆ. ಇದರ ಬಗ್ಗೆ ICMR ಕೇಂದ್ರದಿಂದ ಮಾಹಿತಿ ಪಡೆದು ಮುಂದೆ ಚರ್ಚೆ ಮಾಡುತ್ತೇವೆ. ಎಲ್ಲ ಕಡೆ ಟೆಸ್ಟ್ ಮಾಡುತ್ತೇವೆ. ಇದರ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುತ್ತೇವೆ ಎಂದು ಹೇಳಿದರು. See, I don't think we should be pressing the panic button because HMPV is not a new virus. It is an existing virus. And the statement, the way report has come out that this is the first case of HMPV in India, which is not true because HMPV is an existing virus and certain percentage of people do get affected by this virus, and it is not something new. And the baby, the child that has got affected, has got no travel history, and they are all local people. They are not coming from China or Malaysia or some other country. So I do not think there is any connection to that. China's outbreak is, they are saying, is a new variant of HMPV. So that is what they are saying. We don't have the full details, and Government of India is yet to provide any full details to us, and maybe they are also trying to get more information. ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಮಾಸಿಕ 2,500 ರೂಪಾಯಿ ಆರ್ಥಿಕ ನೆರವು ನೀಡುವ ಪ್ಯಾರಿ ದೀದಿ ಯೋಜನೆಯನ್ನು ಜಾರಿಗೆ ತರುವುದಾಗಿ ಕಾಂಗ್ರೆಸ್ ಸೋಮವಾರ ಘೋಷಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಳವಡಿಸಿಕೊಂಡ ಮಾದರಿಯಲ್ಲಿ ಈ ಯೋಜನೆ ದೆಹಲಿಯಲ್ಲಿ ಜಾರಿಯಾಗಲಿದೆ ಎಂದಿದೆ. ಪತ್ರಿಕಾಗೋಷ್ಠಿಯಲ್ಲಿ ಯೋಜನೆಯನ್ನು ಘೋಷಿಸಿದ ಕರ್ನಾಟಕ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ ಮೊದಲ ಸಚಿವ ಸಂಪುಟದ ಸಭೆಯಲ್ಲೇ ಈ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಇಂದು ನಾನು ಪ್ಯಾರಿ ದೀದಿ ಯೋಜನೆಗೆ ಚಾಲನೆ ನೀಡಲು ಇಲ್ಲಿಗೆ ಬಂದಿದ್ದೇನೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗುವ ವಿಶ್ವಾಸವಿದೆ ಮತ್ತು ಹೊಸ ಸಚಿವ ಸಂಪುಟದ ಮೊದಲ ದಿನದಲ್ಲಿಯೇ ನಾವು ರಾಜಧಾನಿಯಲ್ಲಿರುವ ಪ್ರತಿ ಮಹಿಳೆಗೆ ತಿಂಗಳಿಗೆ 2,500 ರೂಪಾಯಿ ಆರ್ಥಿಕ ನೆರವನ್ನು ನೀಡುವ ಯೋಜನೆಯನ್ನು ನಾವು ಜಾರಿಗೆ ತರುತ್ತೇವೆ ಎಂದು ಹೇಳಿದರು. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಲಿದೆ. ದೆಹಲಿ ಕಾಂಗ್ರೆಸ್ ಮುಖ್ಯಸ್ಥ ದೇವೇಂದ್ರ ಯಾದವ್, ಪಕ್ಷದ ದೆಹಲಿ ಉಸ್ತುವಾರಿ ಖಾಜಿ ನಿಜಾಮುದ್ದೀನ್,
ಮತ್ತು ಇತರ ಹಿರಿಯ ನಾಯಕರು ಘೋಷಣೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. I wish you a very happy new year. This new year should bring a change in Delhi, and I hope you all will help us to bring a Congress government here. With your communication skill, whatever we promised, Congress has delivered in its history. Congress strength is country's strength. Congress history is country's history. So whatever Congress has promised, wherever, in the national to the state level, we have delivered, we are going to deliver. I am here as a president of the Karnataka Pradesh Congress Committee and the Deputy Chief Minister of Karnataka to launch very loud program. 100 years back, Mahatma Gandhi ji took over as the Congress president in 1924 on 26 December. So 100 years we just celebrated. In the same place, we, myself, Mr. Siddaramaiah and all our leaders went to that well. There is a well called Gandhi well. It is called Gandhi well. It is Sarovara named as. So we took out a water from that well and we split it in the streets of Belgaum. Watch the streets as we watch the state from 30, whatever the BJP government had given to us. Now on the same day, we start launching our 5 guarantee programs. First we launched this Gruha Jyoti, lighting the lamp where all the families' houses has to be lit. The second, we decided to launch Gruha Lakshmi. Srimati Priyanka Gandhi, granddaughter of Indira Gandhi, was being invited. She came to launch. Before the launch, she said, DK, politicians have a different name, but I am coming here to launch this. I want a guarantee from you. She said, she asked her, me and Siddaramaiah, to sign a check. So big board of check was being placed, 2,000 rupees to every woman. So we both signed a check, and the same check of 2 guarantees was being distributed to entire state, all the common man. And we assured them, the first cabinet, we are going to take a decision on implementing this program. And all those 5 programs, after we just took the vote, we came to Vidhan Sauda, we took a decision. Within 3 months, all the guarantees was being implemented. You know, women in the entire state are traveling free in bus. 10 kilo of rices has been given to every household, every member of the family, and about 3,000 rupees is being given to the unemployed youth, and Gruha Jyoti 200 unit of power is being given, and Gruha Lakshmi 2,000 rupees is being given to everyone. About 56,000 crores have been allotted in the budget, and 1 crore 22 lakh women are getting every month 2,000 rupees. And there is a very big story which you might have heard about. Lot of economical change has happened in every family. About 4,000 to 5,000 rupees is reaching them. All of them are happy. The entire economic situation of a common man, shopkeeper, where we have tourist destinations to reach them, almost all women are being benefited. We believe. Why I am telling this story before that we started from Mahatma Gandhiji's place where he took the presidency, because Mahatma Gandhiji's was the main agenda was to see that every section of the people of the country should be well taken care.
So we decided, and now here I have come here to launch this Pyari Didi Hogi Yojana. This is, we are going to give, I am confident that Congress government will come in Delhi. We are going to implement on the first day of the cabinet, 2,500 rupees will be implemented, and I think as soon as the political process starts, whatever the decision has been taken in Karnataka on the same model, 2,500 rupees, this Pyari Didi Yojana will be implemented, and the rest will be announced later. Today I am here to launch Pyari Didi Yojana, 2,500 rupees to every woman as per the Karnataka model. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.